ಕೇಂದ್ರದಿಂದ ರೈತರಿಗೆ ಸಿಗಲಿದೆ ಪ್ರತಿ ತಿಂಗಳು 5,000 ರು ಪಿಂಚಣಿ. ಭಾರತದಲ್ಲಿ ರೈತರು ಮುಖ್ಯ ಆರ್ಥಿಕ ಶಕ್ತಿಯಾಗಿದ್ದಾರೆ. ಆದರೆ ಅನೇಕ ರೈತರು ತಮ್ಮ ಕೃಷಿ ಚಟುವಟಿಕೆಗಳಿಂದ ತೃಪ್ತಿಕರ ಆದಾಯವನ್ನು ಗಳಿಸಲು ಹೆಣಗಾಡುತ್ತಿದ್ದಾರೆ. ಅವರ ಆರ್ಥಿಕ ಚಿಂತನೆಗಳನ್ನು ಗಮನದಲ್ಲಿ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಎಂದು ಗುರುತಿಸಲ್ಪಟ್ಟ ಹೊಸ ಯೋಜನೆಯನ್ನು ಪರಿಚಯಿಸಿದೆ. ಈ ಯೋಜನೆಯು ರೈತರಿಗೆ ಪಿಂಚಣಿ ವ್ಯವಸ್ಥೆ ನೀಡುವ ಮೂಲಕ ಅವರ ನಿವೃತ್ತಿ ನಂತರ ಆರ್ಥಿಕ ಭದ್ರತೆಯನ್ನು ಖಾತ್ರಿಗೊಳಿಸಲು ಉದ್ದೇಶಿಸಿದೆ. ಇದೇ ರೀತಿ ಯೋಜನೆಯ ಪ್ರಮುಖ ಅಂಶಗಳು: ಪ್ರಧಾನಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ರೈತರಿಗೆ ಪ್ರತಿ ತಿಂಗಳು ಪಿಂಚಣಿ ನೀಡಲು ಅವಕಾಶ ನೀಡುತ್ತದೆ. ಇದು ರೈತರಿಗೆ ಅವರಿಗೆ ನಿವೃತ್ತಿಯ ನಂತರ ಸರಿಯಾದ ಆರ್ಥಿಕ ನೆರವನ್ನು ಒದಗಿಸಲಿದೆ. ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂತಹ ಅರ್ಹತೆಗಳು: ಅರ್ಜಿದಾರರು ಭಾರತೀಯ ನಾಗರಿಕನಾಗಿರಬೇಕು ಮತ್ತು ರೈತನಾಗಿರಬೇಕು. 20 ರಿಂದ 42 ವರ್ಷ ವಯಸ್ಸಿನವರೇ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ತಿಂಗಳಿಗೋ ಸಾಲ ವಾರ್ಷಿಕ ಆದಾಯ ರು 15,000 ಕೆಳಗಿನವರು ಮಾತ್ರ ಅರ್ಜಿ ಸಲ್ಲಿಸಬಹುದು. ಈಗಾಗಲೇ NPS, EPFO ಅಥವಾ ESICನಲ್ಲಿ ಸಕ್ರಿಯವಾಗಿರುವವರು ಅರ್ಜಿ ಸಲ್ಲಿಸಲು ಅರ್ಹರಾಗಿಲ್ಲ. ಹೂಡಿಕೆ ಮತ್ತು ಪಿಂಚಣಿ: ಅರ್ಜಿ ಸಲ್ಲಿಸಿದ ರೈತರು ಮಾಸಿಕ ರು 55 ರಿಂದ ರು 200 ಹೂಡಿಕೆ ಮಾಡಬೇಕಾಗುತ್ತದೆ. 60 ವರ್ಷ ಪ್ರಾಪ್ತಿಯಾದ ನಂತರ ಅರ್ಜಿದಾರರು ಪ್ರತಿ ತಿಂಗಳು ರು 3,000 ಪಿಂಚಣಿಯನ್ನು ಪಡೆಯುತ್ತಾರೆ. ಈ ಮೊತ್ತವು ಭದ್ರತೆಗಾಗಿ, ಕೃಷಿ ಜೀವನದಲ್ಲಿನ ಶ್ರಮ ಮತ್ತು ಸಮಯವನ್ನು ಮರೆಯದೆ ಮುಂದಿನ ದಿನಗಳಿಗಾಗಿ ಆರ್ಥಿಕ ನಿರ್ವಹಣೆಯನ್ನು ಸುಧಾರಿಸುತ್ತದೆ. ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು: ಆಧಾರ್ ಕಾರ್ಡ್, ಮತದಾರರ ಕಾರ್ಡ್, ರೇಷನ್ ಕಾರ್ಡ್ ಅಥವಾ ಶಾಶ್ವತ ನಿವಾಸದ ಪುರಾವೆ, ಬ್ಯಾಂಕ್ ಖಾತೆ ಪಾಸ್ಬುಕ್, ಸಕ್ರಿಯ ಮೊಬೈಲ್ ಸಂಖ್ಯೆ, ಬಣ್ಣದ ಪಾಸ್ಪೋರ್ಟ್ ಗಾತ್ರದ ಫೋಟೋ. ಈ ಎಲ್ಲ ದಾಖಲೆಗಳನ್ನು ಹೊಂದಿದ ರೈತರು ಆನ್ಲೈನ್ ಮುಖಾಂತರ ಅಥವಾ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಯೋಜನೆಯ ಉದ್ದೇಶ: ಈ ಯೋಜನೆಯ ಮುಖ್ಯ ಉದ್ದೇಶವು ರೈತರಿಗೆ ನಿರಂತರ ಆರ್ಥಿಕ ಭದ್ರತೆ ಒದಗಿಸುವುದಾಗಿದೆ. 60 ವರ್ಷ ವಯಸ್ಸಾದ ನಂತರ ತಮ್ಮ ಕೃಷಿ ಜೀವನದಿಂದ ನಿವೃತ್ತಿ ಹೊಂದಿದ ರೈತರಿಗೆ ಸರಿಯಾದ ಸಹಾಯವಾಣಿ ನೀಡುವುದರ ಮೂಲಕ ಅವರ ಮುಂದಿನ ದಿನಗಳನ್ನು ಸುಲಭವಾಗಿ ಸಾಗಿಸಲು ಸರ್ಕಾರ ಈ ಯೋಜನೆಯನ್ನು ಹಮ್ಮಿಕೊಂಡಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.